ಅವಕಾಶಗಳು ಜೀವನದಲ್ಲಿ ಕೆಲವು ಸಲ ಮಾತ್ರ ಬರುತ್ತೆ. ಅದನ್ನ ಉಪಯೋಗಿಸಿಕೊಳ್ಳೋದ್ರಲ್ಲಿ ನಿನ್ನ ಬುದ್ಧಿವಂತಿಕೆ ಹೊರಬೀಳುತ್ತೆ. ನಿನ್ನ ಜೀವನದಲ್ಲಿ ಬಣ್ಣ ಮಾಸಿದಾಗ ನಿನ್ನ ಸುತ್ತಲಿನವರ ಅಸಲಿ ಬಣ್ಣ ಹೊರಬೀಳುತ್ತೆ. ಅದನ್ನೆಲ್ಲ ಸಹಿಸ್ಕೋ. ಮತ್ತೆ ನಿನ್ನ ಜೀವನದಲ್ಲಿ ಕಾಮನ ಬಿಲ್ಲು ಬರದೇ ಇರೋಲ್ಲ. ಯಜಮಾನ ಹಾಕೋ ಕಾಳಿಗೆ ಅಭ್ಯಾಸ ಪಟ್ಟಿರೋ ಪಾರಿವಾಳಗಳು ಹಾರೋದನ್ನೇ ಮರೀತಾವೆ. ಸರ್ಕಾರ ಕೊಡೋ ಯೋಜನೆಗಳಿಗೆ ಅಭ್ಯಾಸ ಮಾಡ್ಕೊಂಡಿರೋ ಪ್ರಜೆಗಳು ಬೆಳೆಯೋದನ್ನೇ ಮರೀತಾರೆ. ಪ್ರಯತ್ನ ಅನ್ನೋ ಪ್ರಯಾಣ ಮಾಡದೇ ಹೋದರೆ ಗೆಲುವು ಅನ್ನೋ ಗುರಿನ ತಲುಪಲ್ಲ. ಪ್ರೀತಿಲಿ ಬಿದ್ದರೆ ಕುಟುಂಬನ ಮರೀತಾರೆ ಕೆಲವು ಅಜ್ಞಾನಿಗಳು. ಆದ್ರೆ ಆ ಪ್ರೀತಿಗೆ ಜನ್ಮಸ್ಥಳ ಕುಟುಂಬನೇ ಅನ್ನೋದನ್ನ ನೆನಪಿಟ್ಕೋ. ಶರೀರದಲ್ಲಿ ನಾಲಿಗೆಗೆ ತುಂಬಾ ಪ್ರಾಧಾನ್ಯತೆ ಇದೆ. ಅತಿಯಾಗಿ ರುಚಿ ನೋಡಿರೋ ನಾಲಿಗೆ ಆರೋಗ್ಯನ ಹಾಳು ಮಾಡುತ್ತೆ. ಅತಿಯಾಗಿ ಮಾತಾಡೋ ಆ ನಾಲಿಗೆನೇ ಮನುಷ್ಯನನ್ನ ಹಾಳು ಮಾಡುತ್ತೆ. ದಾರಿಯಲ್ಲಿ ಅಡ್ಡಿಯಾದರೆ ನಿಲ್ಲಿಸಬೇಕಾದುದು ಪ್ರಯಾಣವಲ್ಲ. ಕೆಲಸದಲ್ಲಿ ಅಡ್ಡಿಯಾದರೆ ನಿಲ್ಲಿಸಬೇಕಾದುದು ಕೆಲಸವಲ್ಲ, ಅದರ ವಿಧಾನವನ್ನ. ಯಾರೂ ಕಬ್ಬಿಣವನ್ನು ನಾಶ ಮಾಡಲು ಸಾಧ್ಯವಿಲ್ಲ, ತುಕ್ಕು ಅದನ್ನು ನಾಶ ಮಾಡುತ್ತದೆ. ಒಬ್ಬ ಮನುಷ್ಯನನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ, ಅವನ ಕೆಟ್ಟ ಆಲೋಚನೆಗಳೇ ನಾಶ ಮಾಡುತ್ತವೆ. ಒಡೆದ ಕನ್ನಡಿಯೇ ಪ್ರತಿಬಿಂಬಿಸುತ್ತೆ, ಅಂಥದ್ರಲ್ಲಿ ಮುರಿದು ಬಿದ್ದ ನಿನ್ನ ಬದುಕನ್ನು ಮತ್ತೆ ಪ್ರತಿಬಿಂಬಿಸಲು ಯಾಕೆ ಸಾಧ್ಯವಿಲ್ಲ? ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಯುವರ್ ಫ್ಯೂಚರ್. ಈ ಲೋಕದಲ್ಲಿ ಸಂಬಂಧಗಳೆಲ್ಲ ಬದುಕಲು ಅಷ್ಟೇ, ಆದರೆ ಬದುಕಿಸೋಕೆ ಅಲ್ಲ. ಸೋತಿದ್ದೇನೆ ಅಂತ ಅಳುತ್ತಾ ಕೂರಬೇಡ, ಗೆಲ್ಲೋವರೆಗೂ ಪ್ರಯತ್ನ ಮಾಡು. ಮತ್ತು ಗೆದ್ದಿದ್ದೇನೆ ಅಂತ ಬೀಗಬೇಡ. ನಿನ್ನೊಂದಿಗೆ ನೀನು ಹೋರಾಡಿ ಗೆದ್ದ ನಂತರ ಬೇರೆಯವರೊಂದಿಗೆ ಹೋರಾಡುವುದು ತುಂಬಾ ಸುಲಭ. ನಿನಗೆ ಸಾಧ್ಯವಾದರೆ ಓಡು, ಸಾಧ್ಯವಾಗದಿದ್ದರೆ ನಡಿ. ಅದು ಸಾಧ್ಯವಾಗದೆ ಹೋದರೆ ತೆವಳು, ಆದರೆ ಒಂದೇ ಜಾಗದಲ್ಲಿ ಮಾತ್ರ ನಿಲ್ಲಬೇಡ. ಈಗ ನೀನು ವ್ಯರ್ಥ ಮಾಡುವ ಸಮಯ ಮುಂದೆ ನಿನ್ನ ಗೆಲುವನ್ನೇ ತಲೆಕೆಳಗೆ ಮಾಡುತ್ತದೆ. ನಿನ್ನ ಸಮಸ್ಯೆಯನ್ನ ನೀನು ಪ್ರಶ್ನೆ ಮಾಡದಿದ್ದರೆ ನೀನು ಸ್ಮಶಾನದಲ್ಲಿರುವ ಶವದಂತೆ. ನಾವು ಬಲಶಾಲಿ ಅನ್ಕೊಂಡ್ರೆ ಬಲಶಾಲಿಗಳಾಗುತ್ತೇವೆ, ನಾವು ದುರ್ಬಲರು ಎಂದು ಭಾವಿಸಿದರೆ ದುರ್ಬಲರಾಗುತ್ತೇವೆ. ಕಷ್ಟ ಅನ್ನೋದು ದೇವರು ಕೊಟ್ಟ ವರ, ಸುಖ ಮನುಷ್ಯ ಬಯಸೋ ಶಾಪ. ಯಾಕಂದ್ರೆ ಕಷ್ಟಪಟ್ಟ ನಂತರ ಬರೋ ಸುಖ ತುಂಬಾ ದೊಡ್ಡದು, ಸುಖದ ನಂತರ ಬರೋ ಕಷ್ಟ ತುಂಬಾ ಅಸಹನೀಯ. ಕಷ್ಟ ಯಾವಾಗಲೂ ಈಸಿ ಆಗಿರಲ್ಲ, ಸಾವಿನ ರುಚಿ ತೋರಿಸುತ್ತೆ. ಆ ಸಾವಿನಿಂದ ಮತ್ತೆ ಹುಟ್ಟಿದ ಮೇಲೆ ನೀನು ನಿನ್ನ ಜೀವನವನ್ನ ಮತ್ತೆ ನೋಡ್ತೀಯ. ಮಗುನ ಹೆರೋಕೆ ತಾಯಿ 9 ತಿಂಗಳು ಅನುಭವಿಸುತ್ತಾಳೆ, ಆದರೆ 9 ಗರ್ಭಿಣಿಯರಿಂದ ಒಂದೇ ತಿಂಗಳಲ್ಲಿ ಮಗುನ ಭೂಮಿ ಮೇಲೆ ತರೋಕೆ ಆಗಲ್ಲ ಅಲ್ವಾ? ಸಕ್ಸಸ್ ಕೂಡ ಅಷ್ಟೇ. ನಡೆದು ಬಂದ ದಾರಿ, ನಡೆಯೋಕೆ ದಾರಿ ತೋರಿಸಿದವರನ್ನ ಮರೆತರೆ ಅವತ್ತೇ ನೀನು ಸತ್ತಂತೆ. ಅರ್ಧದಲ್ಲೇ ನಿಲ್ಲಿಸಿ ಸೋತವನು ಇದ್ದಾನೆಯೇ ಹೊರತು ಪ್ರಯತ್ನ ಮಾಡ್ತಾ ಸೋತವನು ಯಾರೂ ಇಲ್ಲ. ನಾನು ಗೆಲ್ತೀನಿ ಅಂದಾಗ ಈ ಪ್ರಪಂಚ ಕೇಳಲ್ಲ, ಆದರೆ ನೀನು ಗೆದ್ದಾಗ ಪ್ರಪಂಚ ಹೇಳೋ ಪ್ರತಿ ಮಾತನ್ನ ಕೇಳು. ವಿಜಯವಂತವಾದ ಜೀವನಕ್ಕಿಂತ ತೃಪ್ತಿಯಿಂದ ಇರೋ ಜೀವನ ದೊಡ್ಡದು. ಯಾಕಂದ್ರೆ ನಿನ್ನ ಗೆಲುವು ಬೇರೆಯವರು ಅಳೆಯೋದ್ರಲ್ಲಿ ಇರುತ್ತೆ, ಆದರೆ ತೃಪ್ತಿ ಅನ್ನೋದು ನೀನು ಅನುಭವಿಸೋದ್ರಲ್ಲಿ ಇರುತ್ತೆ. ಈ ಪ್ರಪಂಚದಲ್ಲಿ 1 ಬಾರಿಯೂ ಅಳದ ಧನಿಕನಿಲ್ಲ, 1 ಬಾರಿಯೂ ನಗದ ಬಡವನಿಲ್ಲ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಎದುರಿಸಿ ಮುಂದೆ ಹೋಗೋದೇ ಜೀವನ. ಅದರಿಂದ ನಾವು ಕಲಿತ ಪಾಠ ಯಾರೂ ಕಲಿಸೋಲ್ಲ. ನೋವು 2 ಥರ. ಒಬ್ಬರ ಹತ್ರ ಹೇಳಿಕೊಳ್ಳೋದು, ಯಾರ ಹತ್ರ ಹೇಗೆ ಹೇಳಿಕೊಳ್ಳಬೇಕು ಗೊತ್ತಾಗದೇ ಇರೋದು.